ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈತ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತೊಂದು ಮಿನಿ ವ್ಲಾಗ್ ಮಾಡುವ ಅಂತ ಹೇಳಿ ನಾನು ರೆಡಿಯಾಗಿ ಬಂದೆ. ಇದು ಫುಲ್ ವೆದರ್ ಮೋಡ ಮೋಡ ಕವಿದ ವಾತಾವರಣ. ನಾನು ಕಾಣಿಸಲ್ಲ, ಬ್ಯಾಕ್ಗ್ರೌಂಡ್ ತೋರಿಸ್ತಾ ಇದ್ದೇನೆ ಅದಕ್ಕೆ. ಇದು ಫುಲ್ ಮೋಡ, ಮಳೆ ಬರ್ತಾ ಇದೆ ಒಂದು ಸೈಡು. ಹಾಗೆ ಎಲ್ಲರದ್ದು ಬೆಳಗಿಂದು ಕಾಫಿ ತಿಂಡಿ ಆಯಿತಾ? ಏನು ತಿಂದ್ರಿ? ನನ್ನದೊಂದು ಟ್ರೈಪೋಡ್ ಕಟ್ಟಾಗಿ ಉಂಟಲ್ಲ, ಯಾರ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದೆ ಗೊತ್ತಿಲ್ಲ, ಕೊಟ್ಟ ಬಂದವರದು. ಹಾಗೆ ನಾ ಮೊನ್ನೆ ವೀಡಿಯೋ ಮಾಡಿದೆ, ಅದಾದಮೇಲಿಂದ ಟ್ರೈಪೋಡ್ ಕಟ್ಟಾಯಿತು. ಅದು ಆಯಿತು, ಇನ್ನು ಹೊಸ ತಗೊಂಡ್ರೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಇವಾಗ ನಮಗೆ ಅಂತ ದೇವ್ರು ಕೊಟ್ಟ ಕೈಯೇ ಇದೆ, ಅದರಲ್ಲಿ ನಾವು ವ್ಲಾಗ್ ಮಾಡುವ. ಬನ್ನಿ, ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ. ಫಸ್ಟಿಗೆ ನನಗೆ ಸ್ವಲ್ಪ ಮನೆಯದ್ದೇ ಕೆಲಸ ಉಂಟು, ಅದನ್ನು ಮಾಡಿ ಮುಗಿಸುವ. ಇಲ್ಲಿ ನೋಡಿ, ಇವನೊಬ್ಬ ಇಲ್ಲಿ ಮಲಗಿದ್ದಾನೆ, ಅವನೊಬ್ಬ ಮಲಗಿದ್ದಾನೆ. ಅವನಿಗೆ ಗಟ್ಟಿ ನಿದ್ರೆ, ಡಿಸ್ಟರ್ಬ್ ಮಾಡಬಾರ್ದು. ಅವನಷ್ಟು ಡೀಪಾಗಿದ್ದಾನೆ. ಮುಟ್ಲಿಕ್ಕೆ ಹೋದರೆ ಏನು ಮಾಡಲ್ಲ, ಆದರೂ ಒಂದು ಬಿಲ್ಡಪ್ ಕೊಡ್ತೈತೆ. ಅವನು ಅಲ್ಲಿಂದಲೇ ಗುರಾಯಿಸ್ತಾ ಇದ್ದಾನೆ. ಅಪ್ಪ, ಇವಳೊಂದು ಬಿಲ್ಡಪ್ ಕೊಡ್ತಾ ಇದ್ದೆ. ಇರಲಿ, ಅದಾಯ್ತು. ಈಗ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡುವ ಬನ್ನಿ. ನನ್ನದು ಮನೆಯದೇ ಕೆಲಸ ತುಂಬ ಉಂಟು. ಮನೆ ಕೆಲಸ ಮಾಡಿ ಆಮೇಲೆ ಒಂದು ಪದಾರ್ಥ ಮಾಡಲಿಕ್ಕೆ ಉಂಟು. ಹಾಗೆ ನಿಮಗೆ ಸ್ವಲ್ಪ ಒಂದು ಪದಾರ್ಥ ಮಾಡೋದು ಎಲ್ಲ ವೀಡಿಯೋ ಮಾಡುವ ಅಂತ ಇತ್ತು. ಮತ್ತು ಇಲ್ಲಿ ನೋಡಿ, ಸೈಡಲ್ಲಿ ನೀರಿದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು ನಾನು ಮಾತಾಡ್ತಿರುವಾಗ. ನನ್ನ ಬಟ್ಟೆ ಎಲ್ಲ ಇದು ಮಳೆಗೆ ಬೇಗ ಒಣಗೋದಿಲ್ಲಲ್ಲ, ಹಾಗೆಯೇ ಇರ್ತದೆ. ಇವಾಗ ಬನ್ನಿ, ನಾವು ಕುಕ್ಕಿಂಗ್ ಆ್ಯಂಡ್ ವ್ಲಾಗಿಂಗ್ ಎರಡು ಕೂಡ ಮಾಡುವ ಅಂತ. ಬನ್ನಿ. ಅಲ್ಲಿ ಎಲ್ಲೋ ನಾಯಿ ಬೊಗಳ್ತೋಗ್ತೀವಿ, ಇಲ್ಲಿಂದ ಅಂತ ಗುರಾಯಿಸ್ತಾ ಇದ್ದಾರೆ. ಕೆಲವು ನಾಯಿಗಳು ದೂರದಿಂದಲೇ ಬೊಗಿಳ್ತಾ ಇರ್ತವೆ, ಅದಕ್ಕೆ ನಾವೆಲ್ಲ ಸುಮ್ಮನೆ ಕೇಳ್ಕೊಂಡು ಹೋಗ್ತದೆ. ನಾನು ಅದು ಹೇಳಿದ್ದವನು ಅಲ್ಲಿಗೆ ಜಬಕ್ಕನೆ ಮಲಗಿ. ಈಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಒಗಿತಾ ಉಂಟು, ತೋರಿಸ್ತೀನಿ ನೋಡಿ. ಇಲ್ಲಿ ಬಟ್ಟೆ ಒಗಿತಾ ಉಂಟು. ಅದಾಯಿತು, ಆಲ್ಮೋಸ್ಟ್ ಆಯಿತು. ಇನ್ನು ನಾನು ಅದನ್ನು ಒಣಗಿಸ್ಲಿಕ್ಕೆ ಹಾಕ್ತೀನಿ. ಈಗ ಹೊರಗಡೆ ಬಟ್ಟೆ ಹಾಕ್ಲಿಕ್ಕೆ ಆಗ್ತದೆ ಮಾರೆ, ಅದಕ್ಕೆ ಒಳಗಡೆನೇ ಹಾಕೋದು. ಇಲ್ಲೆಲ್ಲ ಬಟ್ಟೆನೇ ಕಾಣಿಸ್ಬೋದು, ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲ ಕಡೆ ಬಟ್ಟೆನೇ, ಬಟ್ಟೆ ಒಣಗಬೇಕಲ್ಲ. ಇನ್ನೆಲ್ಲಿ ಎಂತ ಹಾಕೋದು, ನಾನು ಎಲ್ಲಿ ಹಾಕೋದು? ಅದಕ್ಕೆ ಹಾಗೇನೇ ಇರಲಿ ಅಂಥೇಳಿ ಇಲ್ಲೇ ಹಾಕ್ತೀನಿ. ಮತ್ತು ಮೇಲೆ ಸ್ವಲ್ಪ ಅಲ್ಲಿ ಬಟ್ಟೆ ಒಣಗಲಿಕ್ಕೆ ಹಾಕ್ತೀನಿ. ಮತ್ತು ಎಂತ ಮಾಡೋದು, ಮಳೆಗಾಲದಲ್ಲಿ ಹಾಗೇನೆ ಮಾಡಬೇಕಿಲ್ಲ, ಇಲ್ಲಾಂದರೆ ಹೊರಗಡೆ ಒಣಗಿಸ್ಬೋದು. ಈಗ ನೋಡಿ, ನನ್ನ ಕೆಲಸ ಎಷ್ಟು ಬಾಕಿ ಉಂಟಂತ ಅಂದರೆ, ನನಗೆ ಸ್ವಲ್ಪ ಕೆಲಸ ಇಲ್ಲ. ಇಲ್ಲಿ ನೋಡಿ, ಪಾತ್ರ ಉಂಟು, ಇನ್ನು ಕಿಚನ್ ಕ್ಲೀನ್ ಮಾಡಬೇಕು. ಇವತ್ತಿನ ಎಲ್ಲ ಕ್ಲೀನಿಂಗ್ ಮಾಡಲಿಕ್ಕೆ ಉಂಟು, ಮತ್ತೆಲ್ಲ ಆಗಿದೆ ನನಗೆ. ಮತ್ತು ಮನೆ ಸ್ವಲ್ಪ ಗುಡಿಸಿ ಒರೆಸಲಿಕ್ಕೆ ಉಂಟು, ಮನೆ ಗುಡಿಸಿ ಒರೆಸ್ಬೇಕು. ಇಲ್ಲಾಂದರೆ ನನಗೆ ಅದು ಫಿನಿಶಿಂಗ್ ಅಂತ ಆಗೋದಿಲ್ಲ. ಅದಕ್ಕೆ ಎಲ್ಲ ಕೆಲಸ ಮಾಡಿ ಆದಮೇಲೆ ನಾನು ನಿಮಗೆ ಸಿಗ್ತೇನೆ. ನಾನು ಕೆಲಸ ಮಾಡ್ತಾ ಇರ್ತೇನೆ, ನಿಮಗೆ ಕೆಲಸ ಮಾಡೋದು ಕೂಡ ತೋರಿಸ್ತೇನೆ. ನೋಡಿ, ನಮ್ಮ ಬಟ್ಟೆ ನೋಡಿ, ಬಟ್ಟೆ ಎಲ್ಲ ಹಾಗೇನೇ ಇದೆ ದೇವರ ಕೋಣೆ. ನಾನು ಹೋಮ್ ಟೂರ್ ಮಾಡ್ತಾ ಇಲ್ಲ ಆಯಿತಾ, ನಾನು ಹಾಗೇನೆ ವೀಡಿಯೋ ಮಾಡುವಾಗ ಮಾಡಿದ್ದು. ಓಕೆ, ಇನ್ನು ವೀಡಿಯೋ ನಾನು ಮನೆ ಕೆಲಸ ಎಲ್ಲ ಮಾಡೋದು ಸ್ವಲ್ಪ ತೋರಿಸ್ತೇನೆ, ಫುಲ್ಲು ತೋರಿಸಲ್ಲ. ಮನೆಯೆಲ್ಲ ಫುಲ್ಲು ತೋರ್ಸೋಕ್ಕಾಗಲ್ಲ. ಓಕೆ. ಸಾರಿ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ಆಗುವಾಗ ಆಮೇಲೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನು ಬೇರೆ ಡ್ರೆಸ್ ಹಾಕಿ ವಿಡಿಯೋ ಮಾಡಿದ್ದೆ ಇವಾಗ ಬೇರೆ ಡ್ರೆಸ್ ಫ್ರೆಶಪ್ ಎಲ್ಲ ಆಗಿ ಮತ್ತೆ ನಾನು ವಿಡಿಯೋ ಇವಾಗ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ರಾತ್ರಿ ಆಯಿತು. ಇವಾಗ ನಮ್ಮದು ಒಂದು ರೆಸಿಪಿ ತಂದಿದ್ದೀನಿ ನಾನು. ಏನಂದರೆ ನುಗ್ಗೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಫುಲ್ ವಿಡಿಯೋ ನೋಡಿ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿ. ಆಮೇಲೆ ಇಲ್ಲಿ ನಾನು ಅದಕ್ಕೆ ಟೇಸ್ಟಿಗೆ ಅಂತ ಹೇಳಿ ಬೆಂಡೆಕಾಯಿ ಫ್ರೈಗೆ ಅಂತ ಹಾಕಿದ್ದೀನಿ, ಮಸಾಲೆ ಎಲ್ಲ ಹಾಕಿ. ತುಂಬಾ ಟೇಸ್ಟ್ ಆಗುತ್ತೆ ಇದು ಕೂಡ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೀನಿ. ಉಪ್ಪು ಅದರಲ್ಲೇ ಬರುತ್ತಲ್ಲ ಟೇಸ್ಟಿಂಗ್, ಅಂದರೆ ಶುಂಠಿ ಬೆಳ್ಳುಳ್ಳಿ ಅದರಲ್ಲೇ ಬರುತ್ತೆ. ಮತ್ತು ಅದು ಪೌಡ್ರಲ್ಲಿ ಕೂಡ ಉಪ್ಪು ಇದೆ. ಇವಾಗ ಇದು ಫ್ರೈ ಮತ್ತೆ ಮಾಡುವ. ಫಸ್ಟಿಗೆ ನಾವು ನುಗ್ಗೆಕಾಯಿ ಗೊಜ್ಜು ಮಾಡುವ. ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ. ಇದು ಕ್ವಿಕ್ಕಾಗಿ ಮಾಡ್ಬೋದು, ಯಾರು ಕೂಡ ಮಾಡ್ಬೋದು ಮನೆಯಲ್ಲಿ. ಏನಾದರೂ ಐಟಮ್ ಇಲ್ಲ ಅಂದರೆ ಟೊಮೆಟೊ ಆ ಥರ ಎಲ್ಲ ಐಟಮ್ ನಾನು ತೋರಿಸ್ತೇನೆ, ಅಂದರೆ ಈಗ ನಾನು ತೋರಿಸಲ್ಲ, ಮತ್ತು ಮಾಡುವಾಗ ತೋರಿಸ್ತೇನೆ. ಬನ್ನಿ, ಕುಕ್ಕಿಂಗ್ ಸ್ಟಾರ್ಟ್ ಮಾಡುವ. ಇಲ್ಲಿ ಪ್ಯಾನ್ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಳ್ಳುವ. ಆಮೇಲೆ
ಪ್ಯಾನ್ ಇಡ್ತಾ ಇದ್ದೀನಿ ಬಿಸಿ ಆಗೋಕ್ಕೆ. ಬಿಸಿ ಆಗಲಿ. ಇವಾಗ ಫ್ಯಾನ್ ಬಿಸಿ ಆಗಿದೆ. ಇಲ್ಲಿ ನಾನು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ನೋಡಿ ಫುಲ್ಲು ಕರಗ್ತಾ ಇದೆ. ಫುಲ್ ಕರಗಬೇಕು. ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಈಸಿ ಕೂಡ ಉಂಟು ಇದು ಮಾಡಲಿಕ್ಕೆ. ಇದಕ್ಕೆ ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲ. ಇವಾಗ ನಾನು ಮಾಡುವಾಗ ನೀವು ನೋಡಿ, ಆಗ ನಿಮಗೇ ಗೊತ್ತಾಗುತ್ತೆ. ನಾನಿಲ್ಲಿ ಫಸ್ಟು ಚಿಲ್ಲಿ ಹಾಕ್ತಾಯಿದ್ದೀನಿ. ಚಿಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮೆಣಸು ಫ್ರೈ ಆಗ್ತಾ ಉಂಟು ನೋಡಿ. ಚಿಲ್ಲಿ ಫ್ರೈ ಆಯಿತು. ಇವಾಗ ನಾವಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀವಿ. ಅದು ಸ್ವಲ್ಪ ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಅದಕ್ಕೆ ಮತ್ತೆ ಸಣ್ಣ ಅದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನುಗ್ಗೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೋಡಿ ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಬಂತು. ಹಾಗೆ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕು. ಅದರ ಜೊತೆಗೆ ಇಲ್ಲಿ ಟೊಮೆಟೊ ಮಿಕ್ಸಲ್ಲಿ ಪ್ಯೂರಿ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಅದೊಂಥರ ಕಲರ್ ಚೇಂಜ್ ಆಗುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡ್ತೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ ಆಯಿತಾ. ಇದಕ್ಕೆ ಸೋಯಾ ಸಾಸ್ ಒಂದು ಸಣ್ಣ ಸ್ಪೂನಲ್ಲಿ ಚೂರು. ಚಿಲ್ಲಿ ಹಾಕಿರೋದ್ರಿಂದ ಚಿಲ್ಲಿ ಸಾಸ್ ಬೇಡ, ಟೊಮೆಟೊ ಹಾಕಿರೋದ್ರೆ ಟೊಮೆಟೊ ಸಾಸ್ ಬೇಡ. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ನಿಮಗೆ ಇಲ್ಲಿ ಸ್ವಲ್ಪ ಇದಕ್ಕೆ ಚಿಕನ್ ಮಸಾಲೆ ಪೌಡ್ರ್ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಕು. ನುಗ್ಗೆಕಾಯಿ ಗೊಜ್ಜು ಮಾಡಲಿಕ್ಕೆ ಎಷ್ಟು ಈಸಿ ನೋಡಿ ಆಯ್ತಲ್ಲ. ಇದಕ್ಕೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಬೇಕು, ಯಾಕಂದರೆ ನುಗ್ಗೆಕಾಯಿ ಬೇಯಬೇಕಲ್ಲ ಅದಕ್ಕೆ. ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಪಲ್ಯ ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಮಾಡಿಕೊಂಡು ತಿಂದಿದ್ದೀನಿ, ಹಾಗಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕಿತ್ತು. ಮುಚ್ಚಿ ಬೇಯಕ್ಕೆ ಬಿಡಬೇಕು. ಹಾಗೆ ಬೇಯಲಿ ಅದು. ಮತ್ತು ನಾವು ಇದೊಂದು 10-15 ನಿಮಿಷ ಕುದಿ ಬರಬೇಕು. ಅಂದರೆ ನೀರು ಆವಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಬೇಕು. ಈ ನುಗ್ಗೆಕಾಯಿ ಮತ್ತು ಅದರ ಜೊತೆಗೆ ಬೇಯಬೇಕು. ಇವಾಗ ಕುದಿ ಬರ್ತಾ ಇದೆಯಲ್ಲ, ಕುದಿ ಬರುವಾಗ ನಾವು ಇದಕ್ಕೆ ಸ್ವಲ್ಪ ಪುಡಿ ಬೆಲ್ಲನ ಆ್ಯಡ್ ಮಾಡಬೇಕು. ಅಂದರೆ ಸ್ವಲ್ಪ ಸ್ವೀಟ್ ಖಾರ ಎಲ್ಲ ಆಗುವಾಗ ಚೆಂದ ಆಗ್ತದೆ. ನೋಡಿ ಕುದಿ ಬರ್ತಾ ಇದೆ, ಚೆನ್ನಾಗಿ ಬೇಯಬೇಕು. ನೀರು ಆವಿ ಆಗಬೇಕು, ಬೇಯಲಿ ಹಾಗೇನಿಲ್ಲ ಸ್ವಲ್ಪ ಹೊತ್ತು. ಇವಾಗ ನೋಡಿ ಇಲ್ಲಿ ಇದು ಪಲ್ಯ ರೆಡಿ ಆಗ್ತಾ ಬರ್ತಾ ಇದೆ ನೋಡಿ. ನುಗ್ಗೆಕಾಯಿ ಕೂಡ ಬೆಂದಿದೆ ನೋಡಿ, ಪಲ್ಯ ರೆಡಿ ಆಯಿತು. ಸ್ವಲ್ಪ ನುಗ್ಗೆಕಾಯಿ ಪಲ್ಯ ರೆಡಿ, ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ.
ಎಷ್ಟು ಈಸಿ ನೋಡಿ ಮಾಡಲಿಕ್ಕೆ. ಇವಾಗ ಇದು ಆಯ್ತಲ್ಲ, ನುಗ್ಗೆಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ನಾವು ಇದನ್ನು ಮುಚ್ಚಿ ಸೈಡಲ್ಲಿಟ್ಟು ಮತ್ತೊಂದು ಪ್ಯಾನ್ನ ಹಾಗೆಯೇ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಅದೀಗ ಪ್ಯಾನ್ ಬಿಸಿ ಆಗಲಿ. ಇವಾಗ ಅದು ಪ್ಯಾನ್ ಬಿಸಿ ಆಯಿತು ನೋಡಿ, ಚೆಂದ ಬಿಸಿ ಆಗ್ತಾ ಬಂತು. ನಾನು ಜಾಸ್ತಿ ಏನು ಆಯಿಲ್ ಹಾಕಿಲ್ಲ ಅಲ್ಲಿ, ಫಸ್ಟಿಗೆ ಇಲ್ಲೊಂದು ಹಾಕಿ ನೋಡಿ. ಹಾಂ ಆಯಿತು, ಎಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು. ನುಗ್ಗೆಕಾಯಿ ಪಲ್ಯ ಜೊತೆ ಬೆಂಡೆಕಾಯಿ ಫ್ರೈ. ತುಂಬಾ ಟೇಸ್ಟಿ ಆಗುತ್ತೆ ಇದು ಕೂಡ, ನೀವು ಮನೇಲಿ ಮಾಡಿ ನೋಡಿ. ನನಗೆ ಅಂತೂ ತುಂಬ ಫೇವ್ರೇಟ್ ಇದು. ಇನ್ನು ಇಷ್ಟು ಸಾಕು, ನಾನು ಮತ್ತೆ ನಾಳೆಗೆ. ನೋಡಿ ಯಾವ ಥರ ಕಾಣಿಸ್ತಾರೆ. ಏನಿಲ್ಲ, ಅಲ್ಲಿಗೇನೆ ಉಲ್ಟಾ ಮಾಡಿದರೆ ಆಯಿತು. ಈ ಬ್ಯಾಚುಲರ್ ಆಗಿ ಅಂದರೆ ಸಪ್ರೇಟ್ ರೂಮ್ ಮಾಡಿ ಎಲ್ಲ ಇರ್ತಾರಲ್ಲ, ಅಂದರೆ ಕೆಲವರಿಗೆ ಕುಕ್ಕಿಂಗ್ ಬರೋಲ್ಲ, ಈಸಿಯಾಗಿ ಯಾವ ರೀತಿ ಮಾಡೋದು ಅಂತೇಳಿ, ಅವರಿಗೆಲ್ಲ ಇದು ತುಂಬ ಈಸಿ ಆಗುತ್ತೆ ಮಾಡೋಕ್ಕೆ. ಒಂದ್ಸಲ ಮಾಡಿ ನೋಡಿ, ಮತ್ತು ನೀವೇ ಹೇಳ್ತೀರ ತುಂಬ ಚೆನ್ನಾಗಿದೆ ಅಂತ. ಮಾತ್ರ ಇದಕ್ಕೆ ಚಿಕನ್ ಮಸಾಲೆ ಇಲ್ಲಾಂದರೆ ಫಿಶ್ ಫ್ರೈ ಮಸಾಲ ಹಾಕಬೇಕಾಯ್ತಾ. ನೋಡಿದ್ರಲ್ಲ ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ಬೆಂಡೆಕಾಯಿ ಫ್ರೈ, ಇಲ್ಲಿ ನುಗ್ಗೆಕಾಯಿ ಗೊಜ್ಜು, ಇವತ್ತು ಸೂಪರ್ ಬ್ಯಾಟಿಂಗ್. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ. ಈ ರೆಸಿಪಿನ ನೀವು ಮಾಡಿ ನನಗೆ ಟ್ರೈ ಮಾಡಿ ಹೇಳಬೇಕಾಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್ಲ್ಡ್ ರೈಸ್ ಜೊತೆ ನುಗ್ಗೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ, ಇಷ್ಟು ಕಾಂಬಿನೇಷನ್ ಸೂಪರಾಗಿರುತ್ತೆ ಮಾತ್ರ ಆಯಿತಾ. ನೀವು ಮನೇಲಿ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್.